ಹಾಯ್ ಆಲ್, ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ಹಬ್ಬ ಬರ್ತಾ ಇದೆ, ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಕೆಲಸ ಎಲ್ಲ ಇರುತ್ತಲ್ಲ ಇವಾಗ. ಸೊ ಇವತ್ತು ಸ್ವಲ್ಪ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಕಿಚನ್ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಯಾವ ಥರ ಮಾಡ್ತೀನಿ, ಅಂದರೆ ನಾವು ಅಡುಗೆ ಮಾಡಬೇಕಾದ್ರೆ ಈಗ ಏನೆಲ್ಲ ಈ ಕಂಟೈನರ್ಸ್ನ ಯೂಸ್ ಮಾಡ್ತೀವಿ, ಇದನ್ನ ಅವಾಗೆ ಯೂಸ್ ಮಾಡಬೇಕಾದ್ರೆ ಈ ಥರ ಒಂದು ಕ್ಲಾತಲ್ಲಿ ನಾನು ಅವಾಗೆ ಮೇಲೆ ಈ ಥರ ಒರೆಸಿ ಇಟ್ಬಿಡ್ತೀನಿ. ಅಂದರೆ ಧೂಳಾಗಲ್ಲ, ನಮಗೆ ಕೆಲಸ ಜಾಸ್ತಿ ಆಗಲ್ಲ ಕ್ಲೀನ್ ಮಾಡ್ಕೋಬೇಕಾದ್ರೆ. ಸೊ ಹಾಗಾಗಿ ನೋಡಿ ಇದೆಲ್ಲಾನು ತುಂಬ ಕ್ಲೀನಾಗೇ ಇದೆ. ಬಟ್ ನಾನು ರೀಸೆಂಟಾಗಿ ಊರಿಗೆ ಹೋಗಿ ಬಂದಲ್ಲ, ಶೆಲ್ಫ್ ಎಲ್ಲ ಧೂಳಾಗಿದೆ. ಹಾಗಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ಥರ ಕಿಚನ್ ಕ್ಲೀನ್ ಮಾಡ್ಕೋತೀನಿ, ಏನೆಲ್ಲ ಟಿಪ್ಸ್ ಯೂಸ್ ಮಾಡ್ತೀನಿ ಅದನ್ನು ನಿಮಗೂ ಹೇಳ್ತೀನಿ. ಸೊ ಬನ್ನಿ ನೋಡೋಣ ಇವತ್ತು ಕಿಚನ್ ಕ್ಲೀನಿಂಗ್ ಬ್ಲಾಗ್ ಇದು. ಸೊ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಕ್ಲೀನಿಂಗಲ್ಲಿ ಫಸ್ಟು ಧೂಳಾಗಿದೆ ಅಂತ ಹೇಳಿದ್ನಲ್ಲ ಎಲ್ಲ ಶೆಲ್ಫ್ಸು. ಸೊ ಅದನ್ನ ಕ್ಲೀನ್ ಮಾಡೋದಕ್ಕೆ ಒಂದು ಡ್ರೈ ಕ್ಲಾತ್ನ ಯೂಸ್ ಮಾಡ್ತೀನಿ. ಸೊ ಅದರಲ್ಲಿ ಫಸ್ಟ್ ಧೂಳೆಲ್ಲ ತೆಗೆದ್ಬಿಟ್ಟು ಅದಾದ್ಮೇಲೆ ಈ ತರ ಒಂದು ವೆಟ್ ಕ್ಲಾತ್, ಇದನ್ನ ನಾನು ವಾಷಿಂಗ್ ಮಿಷಿನ್ ಲಿಕ್ವಿಡ್ ಇರುತ್ತಲ್ಲ ಅದನ್ನ ಯೂಸ್ ಮಾಡಿಕೊಂಡು ವೆಟ್ ಮಾಡಿದ್ದೀನಿ. ಸೊ ದಟ್ ತುಂಬಾ ಕ್ಲೀನ್ ಆಗಿ ವೈಪ್ ಆಗುತ್ತೆ ಎಲ್ಲಾನು. ಸೊ ಬನ್ನಿ, ಜಾಸ್ತಿ ಮಾತಾಡಿ ಟೈಮ್ ವೇಸ್ಟ್ ಮಾಡಿದ್ರೆ ಲೇಟ್ ಆಗುತ್ತೆ ಕೆಲಸ. ಇವನ್ ದೋ ಈ ಕಂಟೈನರ್ಸ್ ಮೇಲ್ಗಡೆ ಏನಾದ್ರೂ ಧೂಳಿದ್ರೆ ಅದನ್ನು ಒರೆಸೋದಕ್ಕೆ ಯೂಸ್ ಮಾಡ್ಕೋಬಹುದು ನೀವು, ತುಂಬಾ ಶೈನಿಂಗ್ ಕೊಡುತ್ತೆ. ಸೊ ನೋಡಿದ್ರಲ್ಲ, ನಾನು ಅವಾಗಲೇ ಹೇಳ್ದಂಗೆ ಶೆಲ್ಫಲ್ಲಿರೋ ಧೂಳನ್ನೆಲ್ಲ ನೀಟಾಗಿ ಒಂದು ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡೆ. ಅದಾದಮೇಲೆ ವೆಟ್ ಕ್ಲಾತಲ್ಲಿ ನೀಟಾಗಿ ಒರೆಸ್ಬಿಟ್ಟು ಕಂಟೈನರ್ಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ನೀಟಾಗಿ ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ. ನಾನು ಬಿಫೋರ್ ಡೇ ಅಷ್ಟೇ ಗ್ರಾಸರೀಸ್ನ ತೊಗೊಂಬಂದಿದ್ದೆ. ಸೊ ಎಲ್ಲನೂ ರೀಫಿಲ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿಕೊಂಡೆ. ಆ್ಯಂಡ್ ನಾನು ವಾಷಿಂಗ್ ಮಿಷಿನ್ ಲಿಕ್ವಿಡ್ ಯೂಸ್ ಮಾಡಿಕೊಂಡು ಕ್ಲಾತ್ನ ವೆಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದೆ ನೋಡಿ. ಸ್ಟೀಲ್ ಡಬ್ಬಿಗಳಿಗೆ ಮಾತ್ರ ತುಂಬ ವರ್ಕೌಟ್ ಆಗುತ್ತೆ. ಏನೇ ಕಲೆ ಇರಲಿ, ಸುಮ್ಮನೆ ಒಂದು ಸ್ವೈಪ್ ಮಾಡಿದ್ರೆ ಸಾಕು, ಫುಲ್ ಹೊಸ ಪಾತ್ರೆ ಥರ ಶೈನಿಂಗ್ ಆಗ್ತಿರುತ್ತೆ. ಸೊ ಈ ಟಿಪ್ಸ್ ಮಾತ್ರ ಖಂಡಿತ ಯೂಸ್ ಮಾಡಿ, ನೀವು ನೆನೆಸ್ಕೋತೀರಾ ನಿಜ ಸಿಂಧು ಅಂತ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೀ.